ಹಲೋ ಚಾಂಪಿಯನ್ಸ್. ಸೊ ನಾನು ನಿಮ್ಮ ರಾವಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ದ ಮಿಸ್ಟೇಕ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಮಿಸ್ಟೇಕ್ಸ್ ಏನು ಮಾಡಬಾರ್ದು ಅಂದರೆ, ಈಗಾಗಲೇ ನಿಮಗೆ ಫಸ್ಟ್ ಪ್ರಿಪ್ರೇಟರಿ ಬರೆದಿರ್ತೀರ, ಯಾವ ಚಾಪ್ಟ್ರಿಂದ ಏನೇನು ಮಿಸ್ಟೇಕ್ಸ್ ಆಗ್ತಿದೆ ಅಂತ ಗೊತ್ತಿರುತ್ತೆ. ಆ್ಯಂಡ್ ಪ್ಲೀಸ್ 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 ಯು ಸ್ಟಿಲ್ ಹ್ಯಾವ್ ಟೈಮ್. ಸೊ ಜಸ್ಟ್ ಒಂದು ಮಲ್ಕೊಳೋ ಹೋಗೋಕ್ಕಿಂತ ಮುಂಚೆ ಒಂದು 5 ನಿಮಿಷ ಕೂತ್ಕೊಳ್ಳಿ. ಓಕೆ, ಜಸ್ಟ್ ರಿಮೆಂಬರ್, ಓಕೆ ನಾನು ಏನು ಮಾಡಿದ್ದೆ, ಯಾವ ಕ್ವಶನ್ನು. ಸೊ ಓಕೆ, ಈ ಕ್ವಶನಲ್ಲಿ ಇದು ಮಿಸ್ಟೇಕ್ ಆಗಿದೆ, ಈ ಕ್ವಶನಲ್ಲಿ ಇದು ಮಿಸ್ಟೇಕ್ ಆಗಿದೆ, ಈ ಮಿಸ್ಟೇಕ್ ಆಗಿದೆ. ಸೊ ನಾನು ಇದನ್ನು ಸರಿ ಮಾಡ್ಕೊಂಡಿಲ್ಲ ಅಂದರೆ ನಿದ್ದೆ ಮಾಡೋದಲ್ಲ. ಯು ಹ್ಯಾವ್ ಟು ಅಗೇನ್ ಗೋ ಬ್ಯಾಕ್, ಚೆಕ್ ದಟ್ ಔಟ್. ಓಕೆ, ಇದು ಸರಿ ಆಯಿತಾ, ಓಕೆ ದೆನ್ ಗೋ ಟು ಬೆಡ್. ಫೈನ್. ಒಂದು ವಾರದಲ್ಲಿ 1-2 ದಿನ ನಿದ್ದೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆ ಫೈನ್. ಇಫ್ ಯು ಹ್ಯಾವ್ ರಿಯಲಿ ಡನ್ ಇಟ್, ಆರಾಮಾಗಿ ಹೋಗಿ ಪೀಸ್ಫುಲ್ಲಾಗಿ ಮಲ್ಕೊಳ್ಳಿ. ಇಫ್ ನಾಟ್, ಓಕೆ ಈಗ ಮಾಡಲ್ಲ, ಓಕೆ ಐ ಆಮ್ ಗಿವಿಂಗ್ ಯು ದ ಅದರ್ ಆಪ್ಷನ್. ಬೆಳಗ್ಗೆ ಬೇಗ ಹೇಳ್ತೀರಲ್ಲ, ಬೆಳಗ್ಗೆ ಬೇಗ ಇದ್ದಾಗ ಚೆಕ್, ಓಕೆ ಇದು ಈ ಚಾಪ್ಟ್ರಲ್ಲಿ ಮಿಸ್ಟೇಕ್ ಆಗಿತ್ತು, ಅಥವಾ ಈ ಕ್ವಶನಲ್ಲಿ ಇದು ಮಿಸ್ಟೇಕ್ ಆಗಿತ್ತು, ನಾನು ಇದು ತೊಗೋಬೇಕಾದ್ರೆ ಇದು ಮಿಸ್ಟೇಕ್ ಆಗಿತ್ತು, ಈಗ ಸರಿ ಮಾಡ್ಕೊಂಡಿದ್ದೀನ, ಐ ಮೈ ನಾಟ್ ಗೋಯಿಂಗ್ ಟು ಮೇಕ್ ದ ಸೇಮ್ ಮಿಸ್ಟೇಕ್, ಆ ಥರ ಕ್ವಶನ್ ಕೇಳಿದ್ರು ಅಂದರೆ. ಓಕೆ, ಆ್ಯಂಡ್ ಸಿ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಆದಾಗ, ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ ಏನಾದರೂ ಯಾವುದೋ ಚಾಪ್ಟ್ರಲ್ಲಿ ಕೊಟ್ಟಾಗ ಸ್ವಲ್ಪ ಗೊತ್ತಿಲ್ಲದೆ ಆಗತ್ತೆ, ದಟ್ಸ್ ಫೈನ್. ಬಟ್ ರಿಪೀಟ್ ಆಗೋದು ಪ್ರಾಬ್ಲಮ್ಸು, ಈಗ ಥಿಯರಮ್ಸ್ ಆಯಿತು, ಅಥವಾ ಇನ್ನೊಂದು ಯಾವುದೋ ಫಾರ್ ಎಕ್ಸಾಂಪಲ್ ಫಾರ್ಮುಲಾ ಬೇಸ್ಡ್ ಕ್ವಶನ್ಸು. ಸೊ ಇದರಲ್ಲಿ ಮಿಸ್ಟೇಕ್ ಮಾಡೋಂಗಿಲ್ಲ. ಅದ್ರ ಜೊತೆಗೆ ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ presentation. Your presentation has to be extremely superb. ಫಸ್ಟ್ ಪ್ರಿಪ್ರೇಟರಿ ಅಲ್ಲೇನು ಮಿಸ್ಟೇಕ್ ಆಗಿದೆ ಇಲ್ಲಿ ಅಂದರೆ ಅಲ್ಲಿ ಓಕೆ ಫಸ್ಟ್ ಟೈಮ್ ಬರ್ತಿದ್ರಿ, ದಟ್ಸ್ ಫೈನ್. ಇಲ್ಲಿ ಯು ಹ್ಯಾವ್ ಟು ಹ್ಯಾವ್ ಎ ಗುಡ್ ಪ್ರೆಸೆಂಟೇಷನ್, ಬಿಕಾಸ್ ನೀವಾಗಲೇ ಬರೆದಿದ್ದೀರಾ, ಯು ಹ್ಯಾವ್ ಪ್ರಾಕ್ಟಿಸ್ಡ್. ಸೊ ದ ಪ್ರೆಸೆಂಟೇಷನ್ ಶುಡ್ ಬಿ ಗುಡ್. ಆ್ಯಂಡ್ ಸೊ MCQs ಬರೀಬೇಕಾದ್ರೆ, ಸೊ ವೆನ್ ಎವರ್ ಯು ಆರ್ ರೈಟಿಂಗ್ MCQs, ಸೊ ಆಪ್ಷನ್ ಬರೀರಿ, ಬ್ರ್ಯಾಕೆಟ್ ಹಾಕ್ರಿ, ಆ್ಯಂಡ್ ವಾಟ್ ಈಸ್ ಆನ್ಸರ್ ಏನಿದೆ ಅದನ್ನು ಬರೀರಿ. ಈಗ ಎ ಅಥವಾ ಇನ್ನೊಂದು ಯಾವುದೋ ಡಿ, ಈಗ ಫಾರ್ ಎಕ್ಸಾಂಪಲ್ 3/5 ಅಂತ ಇರುತ್ತೆ. ಸೊ ಇನ್ನೊಂದು ಯಾವುದೋ ಸಿ, ಯಾವುದೋ ಫಾರ್ಮುಲಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಫಾರ್ಮುಲಾ SN = n/2 a + an. ಸೊ ಆಪ್ಷನ್ ಬರೀರಿ, ಅಲ್ಲೇನಿದೆ ಆಪ್ಷನಲ್ಲಿ ಅದನ್ನು ಬರೀರಿ. ಓಕೆ, ಸೊ ಇದು ಒಂದು. ನೆಕ್ಸ್ಟು ಇದ್ರ ಜೊತೆಗೆ ನಿಮಗೆ ಲಾಂಗ್ ಆನ್ಸರ್ಸ್ ಏನಿರುತ್ತಲ್ಲ, ಸೊ ಲಾಂಗ್ ಆನ್ಸರ್ ಬಂದ ಆದ ಮೇಲೆ, ಸೊ ಆಫ್ಟರ್ ಯು ಗೆಟ್ ದ ಆನ್ಸರ್ಸ್, ವೆರಿಫೈ. ದೇರ್ ಆರ್ ಫ್ಯೂ ಕ್ವಶನ್ಸ್ ನೀವು ವೆರಿಫೈ ಮಾಡ್ಬೋದು. ಸೊ ವೆರಿಫೈ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ, ಓಕೆ ಕರೆಕ್ಟ್ ಇದೆಯೋ ಇಲ್ಲೋ ಅಂತ. ಇದು ಯಾವಾಗ, ಅಟ್ ದ ಎಂಡ್ ಎಲ್ಲ ಬರೆದಾದಮೇಲೆ ನಿಮಗೆ ಟೈಮ್ ಇರುತ್ತೆ. ಟೈಮ್ ಇರಲೇಬೇಕು, ಯು ಹ್ಯಾವ್ ಟು ಹ್ಯಾವ್ ದ ಟೈಮ್. ಸೊ ಅಟ್ಲೀಸ್ಟ್ ಐ ಡೋಂಟ್ ನೋ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಪ್ರಿಪ್ರೇಟ್ರಿ 1ನಲ್ಲಿ ಏನೂ ಟೈಮೇ ಸಿಕ್ಕಿಲ್ಲ, ದಟ್ಸ್ ಫೈನ್. ಲಾಸ್ಟ್ 5 ನಿಮಿಷ ಇತ್ತು, ಓಕೆ 5 ನಿಮಿಷ ಇತ್ತು ಅಂದರೆ ಈಗ ಯು ನೀಡ್ ಟು ಹ್ಯಾವ್ ಅಟ್ಲೀಸ್ಟ್ 15 ಮಿನಿಟ್, ಇಫ್ ನಾಟ್ 20 ಮಿನಿಟ್ಸ್. ಸೊ ಲಾಸ್ಟಲ್ಲಿ ಇಷ್ಟು ಟೈಮ್ ಉಳಿಲೇಬೇಕು, ಮಿನಿಮಮ್ ಇಷ್ಟು ಉಳಿಲೇಬೇಕು. ಯಾಕಂದರೆ ಹಂಗೆ ಪ್ರಾಕ್ಟೀಸ್ ಮಾಡಿರಬೇಕು, ಹಂಗೆ ಟೈಮ್ ಸೇವ್ ಆಗಲ್ಲ ಅಂತಲ್ಲ, ಆಗತ್ತೆ. ಸೊ ನೆಕ್ಸ್ಟ್ ಪ್ರಿಪ್ರೇಟ್ರಿ ಏನು ಬರೀತಿರಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಸೊ ಡೆಫಿನೆಟ್ಲಿ ಬೋರ್ಡ್ ಎಕ್ಸಾಮ್ಗೆ ದಿಸ್ ಈಸ್ ರಿಯಲಿ ಗೋಯಿಂಗ್ ಟು ಹೆಲ್ಪ್ ಯು. ಆ್ಯಂಡ್ ಆ ಒಂದು ಪ್ರಾಕ್ಟೀಸು ನಿಮಗೆ ಪುಷ್ ಮಾಡುತ್ತೆ. ಓಕೆ, ಈಗ ಬಿಡ್ರಿ, ಅದನ್ನು ಆಮೇಲೆ ನೋಡ್ಕೊಳ್ಳೋಣ. ಬಟ್ ಇಷ್ಟು ಟೈಮ್ ಅಂತೂ ನಿಮಗೆ ಇರಲೇಬೇಕು. ಓಕೆನಾ? ಸೊ ಥಿಯರಮ್ಸ್ ಎಲ್ಲ ಬರೆದಾಗ ಕ್ಲೀನಾಗಿ ಡಯಾಗ್ರಾಮ್ಸು, ಸೊ ಡಯಾಗ್ರಾಮ್ಸ್ ಏನಿದೆ ಕ್ಲೀನಾಗಿ ಬರೀರಿ. ಅಂಡರ್ಲೈನ್ ಮಾಡಿರಿ. ಸೊ ಪ್ರೆಸೆಂಟೇಷನ್ ಹೇಳಿದ್ನಲ್ಲ, ಸೊ ಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕೆಲವೊಂದು ಕ್ವಶನ್ಸ್ನ ಸೊ ರೀಡ್ 2 or 3 times. ನಿಮಗೆ ಕನ್ಫ್ಯೂಸ್ ಆಯಿತು, ಏನೋ ಬರ್ತಿಲ್ಲ ಅಂದರೆ ಕರೆಕ್ಟಾಗಿ ಓದ್ರಿ. ಆ್ಯಂಡ್ ಸೊ ಲಾಸ್ಟಲ್ಲಿ ಕ್ವಶನ್ ಏನೋ ಇರುತ್ತೆ, ಸೊ ಲಾಸ್ಟಲ್ಲಿ ಏನಾದರೂ ಬ್ರ್ಯಾಕೆಟ್ ಇತ್ತು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಟೇಕ್ π ಆ್ಯಸ್ 3.14 ಆರ್ √3 ಆ್ಯಸ್ 1.73. ಸೊ ಇಲ್ಲೇನು ಕೊಟ್ಟಿರ್ತಾರೆ ನೋಡಿರಿ, ಮಿಸ್ ಮಾಡಬೇಡ್ರಿ. ಓಕೆನಾ? ಯಾಕಂದರೆ ಕ್ವಶನ್ನು ಓದಬೇಕಾದ್ರೆ ಎಲ್ಲ ಓದ್ಬಿಡ್ತೀರ, ಲಾಸ್ಟಲ್ಲಿ ನೋಡೋಲ್ಲ. ಆ್ಯಂಡ್ ಕೆಲವೊಂದು ಸಲ ಕ್ವಶನ್ನ ಕರೆಕ್ಟಾಗಿ
ಅಂದರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಯಾವುದನ್ನು ಸಪ್ರಾಕ್ಟ್ ಮಾಡಬೇಕು ಅಥವಾ ಹೆಂಗೆ ಈಕ್ವೇಷನ್ 1 ಮೈನಸ್ ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕ್ವಶನ್ನು ನಾನು ಲೈವ್ ಕ್ಲಾಸಲ್ಲಿ ಒಂದು ಮಾಡಬೇಕಾದ್ರೆ ಪರ್ಪಸ್ಫುಲಿ ಮಾಡಿದೆ ಸೊ ದಟ್ ಏನಾಗುತ್ತೆ ಕ್ವಶನ್ ಹೆಂಗೆ ಓದ್ತೀರಾ ಅಂತ. ಈಗ ಏನೋ ಸೆಕೆಂಡ್ ಟರ್ಮ್ ಇಸ್ ಸಪ್ರಾಕ್ಟೆಡ್ ಫ್ರಮ್ ಫಿಫ್ತ್ ಟರ್ಮ್ ಸಮಥಿಂಗ್ ಲೈಕ್ ದಿಸ್ ಏನೋ ಇತ್ತು. ಸೊ ಸೆಕೆಂಡ್ ಟರ್ಮ್ ಈಸ್ ಸಪ್ರಾಕ್ಟೆಡ್ ಫ್ರಮ್ ಫಿಫ್ತ್ ಟರ್ಮ್ ಅಂದರೆ A5 ಮೈನಸ್ A2. ಸೊ ಆ ಥರ ನಿಮ್ಗೆ ಗೊತ್ತಾಗದೆ ಆದರೆ ಇನ್ನೊಂದು ಸ್ವಲ್ಪ 2-3 ಸಲ ಹೋದರೆ ಓಕೆ ನಾನು ತೊಗೊಂಡಿರೋದು ಕರೆಕ್ಟ್ ಇದೆಯಾ, ಇಸ್ ಇಟ್ ಮೇಕಿಂಗ್ ರಿಯಲಿ ಸೆನ್ಸ್. ಸೊ ಓದ್ರಿ, ಓಕೆನಾ. ಸೊ ದಟ್ಸ್ ಸಫಿಷಿಯಂಟ್. ಈಗ ಇಷ್ಟು ಅಂದರೆ ದರ್ ಇಸ್ ಒನ್ ಮೋರ್ ಸ್ಟೆಪ್. ಸೊ ಇದನ್ನು ಮಾಡಬೇಡ್ರಿ. ಮತ್ತೇನು ಅಪಾರ್ಟ್ ಫ್ರಮ್ ದಿಸ್ ಇನ್ನೇನಾದರೂ ಇದೆಯಾ, ಇನ್ನೆಲ್ಲಾದರೂ ನಿಮಗೆ ಪ್ರಾಬ್ಲಮ್ ಆಗ್ತಿದೆಯಾ ಹೇಳ್ರಿ, ಕಮೆಂಟ್ ಮಾಡಿರಿ. ಸೊ ಐ ವಿಲ್ ಅಡ್ರೆಸ್ ದಟ್. ಹೇಳಿದ್ನಲ್ಲ, ಐ ಆಮ್ ಸ್ಟೇಯಿಂಗ್ ಬ್ಯಾಕ್ ಇನ್ ದ ಆಫೀಸ್ ಜಸ್ಟ್ ಫಾರ್ ಯು ಸೊ ದಟ್ ಇನ್ನು ಯಾಕಂದರೆ ರಿಯಲ್ ನಂಬರ್ಸ್ ಒಂದು ಮಾಡಬೇಕು. ಆ್ಯಂಡ್ ಮತ್ತೇನಾದರೂ ಕಮೆಂಟ್ ಮಾಡಿದೆ ಅಂದರೆ ಇಫ್ ಪಾಸಿಬಲ್ ನಾಳೆ ಮಾರ್ನಿಂಗ್ ಆದರೂ ಅದನ್ನು ಮಾಡಬೇಕು. ಬಿಕಾಸ್ ಕಮಿಂಗ್ ಬ್ಯಾಕ್ ಆ್ಯಂಡ್ ಡೂಯಿಂಗ್ ಇಸ್ ರಿಯಲಿ ನಾಟ್ ಪಾಸಿಬಲ್. ಮನೆಯಲ್ಲೋ ದೂರ ಇರೋದು, ಸೊ ಹೋಗಿ ಬಾ. ಸೊ ಅದಕ್ಕೆ ಇಷ್ಟ ಆಗಿತ್ತು ಅಂದರೆ ವೀಡಿಯೋನ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಏನು ಬೇಕು ಕಮೆಂಟ್ ಮಾಡಿರಿ, ನಾಳೆ ಮಾರ್ನಿಂಗ್ ನಿಮಗೆ ಸಿಗುತ್ತೆ. ಓಕೆನಾ. ಆದಷ್ಟು ಐ ಟ್ರೈ ಟು ದ ಮ್ಯಾಕ್ಸ್ ಸೊ ಟು ಮೇಕ್ ಇಟ್ ಪಾಸಿಬಲ್. ಓಕೆ, ಐ ಆಮ್ ಪುಟಿಂಗ್ ಆಲ್ ಮೈ ಎಫರ್ಟ್ಸ್ ಜಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಸೊ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು, ಜೈ ಹಿಂದ್, ಜೈ ಕರ್ನಾಟಕ.